ಕನ್ನಡ ಹಾಗೂ ತೆಲುಗು ಹಿರಿತೆರೆ ಹಾಗೂ ಕಿರುತೆರೆಯಲ್ಲಿ ಮಿಂಚ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಂದುಗೌಡ ಅವರು ಈಗ ಸ್ನೇಹದ ಕಡಲಲ್ಲಿ ಅನ್ನುವಂತಹ ಅದ್ಭುತ ಸೀರಿಯಲ್ ಮೂಲಕ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ. ಸೋಮವಾರದಿಂದ ಭಾನುವಾರ ಅಂದ್ರೆ 7 ಡೇಸ್ ಕೂಡ ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರನ್ನ ಹಾಗೆಯೇ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವತಃ ನಮ್ಮ ಬಾಸ್ ಟಿವಿ ಜೊತೆ ಅವರು ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ಆಲ್ ಗುಡ್. ಹೇಗಿದ್ದೀರಾ ನೀವು? ನಾನು ಸೂಪರ್ ಆಗಿದ್ದೀನಿ. ಸ್ನೇಹದ ಕಡಲಲ್ಲಿ ಈಗಾಗಲೇ ಹಲವಾರು ಸೀರಿಯಲ್ಸ್ ಮೂಲಕ ತೆಲುಗು ಆಡಿಯನ್ಸ್ ನೋಡಿದ್ದಾರೆ, ಕನ್ನಡ ಆಡಿಯನ್ಸ್ ನೋಡಿದ್ದಾರೆ, ಸಿನಿಮಾಗಳ ಮೂಲಕ ಸಿನಿ ಪ್ರೇಕ್ಷಕರು ನೋಡಿದ್ದಾರೆ. ಈಗ ಸ್ನೇಹದ ಕಡಲಲ್ಲಿ ಅನ್ನುವಂತಹ ಅದ್ಭುತ ಸೀರಿಯಲ್ ಮೂಲಕ ಮತ್ತೊಮ್ಮೆ ಸಿನಿ ಪ್ರೇಕ್ಷಕರನ್ನ ಮತ್ತೆ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ರ, ಏನ್ ಹೇಳ್ತೀರಾ? ಐ ಥಿಂಕ್ ಏನಾಗುತ್ತೆ, ನಮ್ಮ ಸೌತಲ್ಲಿ ಎಸ್ಪೆಷಲಿ ಕತೆನ ಎಷ್ಟು ಚೆನ್ನಾಗಿ ಆಡಿಯನ್ಸ್ಗೆ ಹೇಳ್ತೀವಿ ಅನ್ನೋ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಅಂತಾರಲ್ಲ, ಇವಾಗ ನಮಗೆ ಆಬ್ವಿಯಸ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಕತೆಗಳು ಕೇಳಬೇಕಾದ್ರೆ ಎಷ್ಟು ಇಂಟ್ರೆಸ್ಟ್, ಹೌದಾ, ಹಿಂಗೆ ಏನಾಗುತ್ತೆ, ಹೇಗಾಗುತ್ತೆ. ಅದೇ ರೀತಿ ಪ್ರತಿದಿನ ಒಂದು ಸೀರಿಯಲ್ ಲೆಕ್ಕದಲ್ಲಿ ಅಂತ ಬಂದಾಗ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಒಂದು ಒಳ್ಳೆ ಕತೆನ ಜನಕ್ಕೆ ಕೊಡಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಸ್ನೇಹದ ಕಡಲಲ್ಲಿ ಅಂತ ಸೀರಿಯಲ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟು ವರ್ಷ, ಈಗ 11 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಸೊ ಈ 11 ವರ್ಷದಲ್ಲಿ ಏನಾಗುತ್ತೆ, ಯು ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಈಗ ಒಂದು ಕತೆ ಪ್ರಕಾರ ನೋಡ್ತಾ ಹೋದಾಗ ಏನು ಮಾಡ್ಬೋದು, ಇನ್ನೇನೋ ಡಿಫ್ರೆಂಟ್ ಆಗಿ ಒಂದು ಕತೆ ಮಾಡಿ, ಇನ್ನೊಂದು ಚೆನ್ನಾಗಿರೋ ಪಾತ್ರ ಮಾಡಿ ಜನರ ಮೆಚ್ಚುಗೆ ತಗೋಬೇಕು ಅಂತ. ಈಗ ನಾನು ಎಟ್ ಎಂಡ್ ಆಫ್ ಟೈಮ್ ಜಸ್ಟ್ ಅನ್ ಆರ್ಟಿಸ್ಟ್. ನಾನು ಇಲ್ಲಿ ಬಂದಿರೋದು ಎಂಟರ್ಟೈನ್ ಮಾಡೋದಕ್ಕೆ. ನನ್ನ ಎಂಟರ್ಟೈನ್ಮೆಂಟ್ ಲೆವೆಲ್ಸ್ ಹೇಗಿರಬೇಕು ಅಂದ್ರೆ ಜನಕ್ಕೆ ಅದು ಇಷ್ಟ ಆಗಬೇಕು. ಆಮೇಲೆ ಕತೆ ಚೆನ್ನಾಗಿದ್ದಾಗಲೇ ಆ ಒಂದು ನಾನು ಕೊಡೋ ಪ್ರಯತ್ನ ಕೂಡ ಇಷ್ಟ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ ನನ್ನ ಕತೆ ತುಂಬ ಇಷ್ಟ ಆಯಿತು. ಲವ್ ಸ್ಟೋರಿ ಅಲ್ದಲೆ ಎಲ್ಲದಕ್ಕೂ ಬುನಾದಿ ಬಂದು ಒಂದು ಸ್ನೇಹನೇ. ಸೊ ಆ ಒಂದು ಒಂದು ಬೇಸ್ ಇಟ್ಕೊಂಡು ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಥೆನ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಇನ್ಫ್ಯಾಕ್ಟ್ ಸ್ಟಾರ್ ಕ್ಯಾಸ್ಟ್ ಎಷ್ಟು ಚೆನ್ನಾಗಿದೆ. ನಾನು ಆಮ್ ದ ಲೀಸ್ಟ್ ಆಫ್ ದ ಸ್ಟಾರ್ ಕ್ಯಾಸ್ಟ್ ಅಂತಲೇ ಹೇಳ್ಬೋದು. ಕಾವ್ಯ ಅವರಾಗಿರ್ಬೋದು, ಸುಮನ್ ಸರ್ ಆಗಿರ್ಬೋದು, ಮತ್ತು ಸಮೀಪು, ಹೇಮಾ ಬೆಳ್ಳೂರವರು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ ಇಲ್ಲಿ. ಸೊ ಇನ್ಫ್ಯಾಕ್ಟ್ ಇವರೆಲ್ಲರ ಒಂದು ಕೊಲ್ಯಾಟ್ರಲ್ ಎಫರ್ಟಿಂದ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಹೈಲೈಟ್ ಆಗ್ಬೋದು ಅಷ್ಟೇ. ಬಟ್ ಟು ಬಿ ವೆರಿ ಹಾನೆಸ್ಟ್, ತುಂಬ ಖುಷಿ ಆಗುತ್ತೆ. ಇಷ್ಟು ವರ್ಷ ಆದಮೇಲೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ, ಒಂದು ವಿಭಿನ್ನವಾದ ಕಥೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸ್ನೇಹದ ಕಡಲಲ್ಲಿ ಅಂದ ತಕ್ಷಣ ಫ್ರೆಂಡ್ಶಿಪ್ ಓರಿಯೆಂಟೆಡ್, ಅದ್ರ ಜೊತೆಗೆ ಒಂದಷ್ಟು ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲಾನು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ರಿ ಅಂಡ್ ಟ್ಯಾಗ್ಲೈನ್ ಅಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಚಂದುಗೌಡ ಅವರು ಪರ್ಸನಲಿ ಸ್ನೇಹ ಜೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ನನಗೂ ಕೂಡ ಹೇಳಿದ್ದಾರೆ. ಅಂಡ್ ತೆಲುಗುವಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ನಗುಮುಖದ ಮೂಲಕ ಹಾಗೇನೆ ಫ್ರೆಂಡ್ಶಿಪ್ ಮೂಲಕ ಎಲ್ಲರ ಮನಸ್ಸನ್ನ ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಶಿಪ್ ಬಗ್ಗೆ ಯಾಕೆ ಅಷ್ಟೊಂದು ಹೆಚ್ಚು ಪ್ರೀತಿ ನಿಮಗೆ ಅಂತ? ಏನಾಗುತ್ತೆ, ಎಟ್ ಎಂಡ್ ಆಫ್ ದ ಡೇ ಹೇಳ್ಬೋದು, ಪ್ರತಿಯೊಬ್ಬರು ಏನು ಹೇಳ್ತಾರೆ, ಈಗ ಸುತ್ತಮುತ್ತ ನಮಗೆ ಕರೆಕ್ಟಾಗಿರೋ 4 ಜನ ಇರಬೇಕು, ನಮ್ಮ ಸುತ್ತಮುತ್ತ ಒಂದು ಒಂದು ಗುಡ್ ವೈಬ್ ಇರಬೇಕು ಅಂತ ಹೇಳ್ತಾರೆ. ನಾನು ಹೇಳೋದು, ನೀವು ಗುಡ್ ವೈಬ್ ಕೊಡಿ, ಆ ಕಡೆಯಿಂದ ಬರುತ್ತೋ ಬಿಡುತ್ತೋ, ಕೀಪ್ ಕೀಪ್ ಸಾರಿ ನಾನು ಹೇಳೋದು, ಏನಾಗುತ್ತೆ, ಗುಡ್ ವೈಬ್ ಕೊಡಿ. ನಮ್ಮ ಸುತ್ತಮುತ್ತ ಯಾವಾಗಲೂ ಹೇಳ್ತಾರೆ, ಎಲ್ಲರೂ ಹೇಳ್ತಾರಲ್ಲ, ಈಗ ಸುತ್ತಮುತ್ತ ಕರೆಕ್ಟಾಗಿರೋ 4 ಜನ ಇರಬೇಕು, ಒಂದು ಒಂದು ಯಾವಾಗಲೂ ಒಂದು ಗುಡ್ ಎನ್ವಿರಾನ್ಮೆಂಟ್ ಇರಬೇಕು ಸುತ್ತಮುತ್ತ ಅಂತ. ಆಪೋಸಿಟ್ ಪರ್ಸನ್ ಹೇಗೆ ಇರಲಿ, ನಿಮ್ಮ ಕಡೆ ನೀವು ಗುಡ್ ವೈಬ್ಸ್ ಕೊಡಿ. ಆಮೇಲೆ ನಿಮ್ಮ ಕಡೆ ಒಂದು ಒಳ್ಳೆ ವಾಟ್ ಯು ಕಾಲ್ ದಟ್, ಆ ಗುಡ್ ಫ್ರೀಕ್ವೆನ್ಸಿ ಕೊಡಿ. ಆಪೋಸಿಟ್ ಬರಲಿ ಬಿಡಲಿ, ಯು ವಿಲ್ ಸ್ಟಿಲ್ ಫೀಲ್ ಗುಡ್. ನಿಮಗೆ ನೀವು ಖುಷಿ ಪಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಇನ್ನೊಬ್ಬರನ್ನ ನೀವು ಖುಷಿ ಪಡಿಸೋದಕ್ಕಿಂತ ನಿಮ್ಮ ವ್ಯಕ್ತಿತ್ವ ಏನಿದೆ ಅದನ್ನು ನಿಮ್ಮೊಳಗೆ ನೀವು ಅದನ್ನು ಚೆನ್ನಾಗಿ ಇಟ್ಕೊಂಡಾಗ ಅದು ಇನ್ನೊಬ್ರಿಗೆ ಚೆನ್ನಾಗಿ ಕಾಣುತ್ತೆ. ಆಪೋಸಿಟ್ ಪರ್ಸನಿಂದ ನಿಮ್ಗೆ ಅದು ಬಹುಶಃ ಅದು ವಾಪಸ್ ಬರಲಿಲ್ಲ ಅಂತ ಅನ್ಕೊಳ್ಳಿ, ಯು ಡೋಂಟ್ ಹ್ಯಾವ್ ಟು ಫೀಲ್ ಬ್ಯಾಡ್. ಯು ಸ್ಟಿಲ್ ಗಿವ್ ಯುವರ್ ಬೆಸ್ಟ್ ಆ್ಯಂಡ್ ಬಿ ಹ್ಯಾಪಿ ಅಬೌಟ್ ಇಟ್ ಅಷ್ಟೇ. ಆ್ಯಂಡ್ ನಾನು ಐ ಬಿಲೀವ್ ದಟ್. ನನಗೆ ಇವಾಗಲೂ ಮೈ ಫ್ರೆಂಡ್ ಸರ್ಕಲ್ ತುಂಬ ಕಮ್ಮಿನೇ ನನಗೆ, ಬಟ್ ಐ ಲೈಕ್ ಟು ಒಂಥರ ಮಿಂಗಲ್ ಆಗಬೇಕು, ಚೆನ್ನಾಗಿ ಎಲ್ಲರ ಜೊತೆ ಖುಷಿಯಾಗಿರ್ಬೇಕು, ಎಲ್ಲರೂ ನಗ್ನಗ್ತಾ ಇರಬೇಕು. ಸುತ್ತಮುತ್ತ ನಾನು ಅವ್ರ ಜೊತೆ ನಗ್ನಗ್ತಾ ನನ್ನ ಕಡೆಯಿಂದ ಏನಾಗುತ್ತೋ, ಒಂದು ಚಿಕ್ಕ ಮಟ್ಟದಲ್ಲಾಗ್ಬೋದು, ದೊಡ್ಡ ಮಟ್ಟದಲ್ಲಾಗ್ಬೋದು, ಯಾವಾಗಲೂ ಖುಷಿ ಕೊಡಬೇಕು ಅನ್ನೋದು ಆಸೆ ನಂದು. ಕನ್ನಡ ಜೊತೆಗೆ ತೆಲುಗುಲ್ಲೂ ಕೂಡ ಮಿಂಚ್ತಾ ಇರೋದ್ರಿಂದ, ತೆಲುಗು ಅಲ್ಲಿ ಒಂದು ಶೋ ಅಲ್ಲಿ ಪ್ರದೀಪ್ ಅವ್ರು, ಆಂಕರ್ ಪ್ರದೀಪ್ ಅವ್ರು ಹೇಳ್ತಾರೆ, ನಮಗೆ ಹೆಸರೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಕಂಡಲ ಕಾಂತಾರಾವ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದಷ್ಟು ಹೆಸರುಗಳನ್ನ ಚೇಂಜಸ್ ಮಾಡೋದು, ಅವ್ರ ಕಡೆಯಿಂದ ಒಂದಷ್ಟು ಬಿರುದುಗಳನ್ನ ತಗೊಳ್ಳೋಂಥದ್ದು ಹೆಂಗ್ ಅನಿಸುತ್ತೆ? ಏನಾಗುತ್ತೆ, ಒಬ್ಬ ನಟನಿಗೆ ಯಾವುದೇ ಎಸ್ಪೆಷಲಿ ಒಂದು ಭಾಷೆ ಅನ್ನೋದೊಂದು ಅಡ್ಗೋಡೆ ಆಗಬಾರ್ದು. ಈಗ ಒಬ್ಬ ಕನ್ನಡ ನಟನಿಗೆ ಅಲ್ಲೂ ಕೂಡ ಒಂದು ಬೇಡಿಕೆ ಇದೆ, ಅಲ್ಲೂ ಒಂದು ಕಡೆ ಆಪರ್ಚುನಿಟಿ ಸಿಗ್ತಿದೆ ಅಂದರೆ ಖುಷಿಯಾದ ವಿಷಯನೇ. ಆಮೇಲೆ ನನಗೆ ಎಟ್ ಎಂಡ್ ಆಫ್ ದ ಡೇ ಐ ಫೀಲ್ ಪ್ರೌಡ್. ಓಕೆ, ಇಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೀವಿ, ಎಲ್ಲೋ ಒಂದು ಕಡೆ ಅಲ್ಲಿನ ಆಡಿಯನ್ಸ್ಗೂ ನಾವು ಕನೆಕ್ಟ್ ಆಗ್ತಿದ್ದೀವಿ ಅಂತ ಖುಷಿ ಇದೆ ನನಗೆ. ಆಮೇಲೆ ಈ ಥರ ಬೇರೆ ಬೇರೆ ಅವರುಗಳೆಲ್ಲ ಬಿರುದು ಕೊಟ್ಟಾಗ ಕಷ್ಟಪಟ್ಟು ಜಿಮ್ ಮಾಡ್ತಿರ್ತೀವಿ, ವರ್ಕೌಟ್ ಮಾಡಿ, ಡಯಟ್ ಮಾಡಿ ಮೇಂಟೈನ್ ಮಾಡ್ತಿರ್ತೀವಲ್ಲ, ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಖುಷಿ ಆಗುತ್ತೆ. ಓಕೆ, ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಯಾರೊಬ್ರು ಅಪ್ರಿಷಿಯೇಟ್ ಮಾಡಿದಾಗ, ಐ ಮೀನ್ ನಾನೇ ಅಂತಲ್ಲ, ಯಾರಿಗೇ ಆಗಲಿ ವೆನ್ ದೇ ಫೀಲ್ ಅಪ್ರಿಷಿಯೇಟೆಡ್ ತುಂಬ ಖುಷಿ ಆಗುತ್ತೆ. ಸೊ ನಾನು ಆ ಲೆಕ್ಕದಲ್ಲಿ ಐಮ್ ಜಸ್ಟ್ ಅನದರ್ ಗೈ ಹೂ ಫೀಲ್ಸ್ ಅಪ್ರಿಷಿಯೇಟೆಡ್ ಅಷ್ಟೇ. ಕನ್ನಡ ಕಿರುತೆರೆ ಹಾಗೂ ತೆಲುಗು ಕಿರುತೆರೆ ಅಷ್ಟೇ ಅಲ್ಲದೆ ಬೆಳ್ಳಿ ಪರದೆಯಲ್ಲೂ ಮಿಂಚಿದ್ರೆ ಹೇಗೆ ಸಾಧ್ಯ? ಈಗ ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ 2 ಲ್ಯಾಂಗ್ವೇಜ್, ಅದ್ರ ಜೊತೆಗೆ ಬಿಗ್ ಸ್ಕ್ರೀನ್ ಅಲ್ಲೂ ಕೂಡ ಆಕ್ಟ್ ಮಾಡ್ತಿದ್ರೆ ನಿಮ್ಮ ಶೆಡ್ಯೂಲ್ಸ್ ಎಲ್ಲ ಹೆಂಗೆ ಪ್ರಿಪೇರ್ ಮಾಡ್ಕೊಂತೀರಾ, ಟೈಮಿಂಗ್ಸ್ ಎಲ್ಲ ಹೆಂಗಿದೆ ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ? ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಗ್ತದೆ, ಬಿಕಾಸ್ ಇವಾಗ ಡೆವಿಲ್ ಶೂಟ್ ನಡೀತಿದೆ ಈಗ. ಸೊ ದರ್ಶನ್ ಸರ್ ಜೊತೆ ಶೂಟ್ ಮಾಡೋದು ನಿಜವಾಗ್ಲೂ ಒಂದು ಅಫ್ಕೋರ್ಸ್ ಇಟ್ಸ್ ಅ ವೆರಿ ಹ್ಯಾಪಿ ಥಿಂಗ್ ಫಾರ್ ಮಿ.
ಸೊ ಈ 2ನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು. ಸೊ ಸಿನಿಮಾಗಳು ಬಂದಾಗ ಏನಾಗುತ್ತೆ, ಅಫ್ಕೋರ್ಸ್ ನಿಮಗೆ ಟೈಮ್‌ಗಳು ಡೇಟ್ಸ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಲಕ್ಕಿಲಿ ದ ಪ್ರೊಡಕ್ಷನ್ ಹೌಸಸ್ ದಟ್ ಐ ವರ್ಕ್, ಈಗ ಅವರೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಡ್ತಿದ್ದಾರೆ. ಎಲ್ಲೋ ಒಂದು ಕಡೆ 3 ದಿನ ಅವ್ರಿಗೆ ಬೇಕಾದಾಗ, ಸೊ ಆ 3 ದಿನ ಎತ್ಕೊಡಿ ಅವ್ರಿಗೆ ಮಾಡ್ಕೊಡೋದು, ಮತ್ತೆ 3 ದಿನ ಇಲ್ಲೆಲ್ಲೋ ಶಫಲ್ ಮಾಡೋದು. ಸೊ ಒಂದು ತುಂಬ ಶಫ್ಲಿಂಗ್ ಗೇಮ್ ನಡೀತಾ ಇದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಪರ್ಚುನಿಟಿ ಡಸ್ ನಾಟ್ ನಾಕ್ ಟ್ವೈಸ್. ಸೊ ಬಂದಾಗ ಒಂದು ಒಳ್ಳೊಳ್ಳೆ ಪಾತ್ರಗಳು ನಿಮ್ಗೆ ಸಿಕ್ಕಿದಾಗ ಹೇಗಾದರೂ ಮಾಡಿ ಅದನ್ನ ಮಾಡಬೇಕು ಅನ್ನೋದೇ ನನ್ನ ಲೆಕ್ಕಾಚಾರ. ಇದರಿಂದ ಏನು, ಎಲ್ಲರೂ ಸುಮಾರು ಜನ ಕೇಳ್ತಿರ್ತಾರೆ, ನೀವು ಒಂದು ಕ್ಯಾಲ್ಕುಲೇಟೆಡ್ ಆಗಿ ಮೂವ್ ಮಾಡ್ತಿದ್ದೀರಾ ಅನ್ಸುತ್ತೆ, ನೀವೆಲ್ಲ ಕರೆಕ್ಟಾಗಿ ಯಾವುದೋ ಪ್ರಾಜೆಕ್ಟ್ ಹಿಟ್ ಆಗೋ ಪ್ರಾಜೆಕ್ಟ್ಗೆ ಕೈ ಹಾಕ್ತೀರಾ. ಆ ಥರ ಏನಿಲ್ಲ. ನನಗೆ ಅಲ್ಪ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಅಂತ ನನಗೆ ಅನ್ಸಿದ್ರೆ ಸಾಕು, ಐ ಇಮಿಡಿಯೇಟ್ಲಿ ಡೂ ಇಟ್. ಆ್ಯಂಡ್ ಲಕ್ಕಿಲಿ ದಟ್ ಇಸ್ ವರ್ಕ್ಡ್ ವೆಲ್ ಫಾರ್ ಮಿ ಅಷ್ಟೇ. ಇದರಲ್ಲಿ ಯಾವ ಕ್ಯಾಲ್ಕುಲೇಟೆಡ್ ಮೂವ್ ಇಲ್ಲ, ಅಥವಾ ಇದರಲ್ಲಿ ಏನು ನಾನು ಇಂಥ ಸಿನಿಮಾನೇ ಮಾಡಬೇಕು ಅಂಥ ಸಿನಿಮಾ ಮಾಡಬೇಕು ಅಂತ. ಈಗ ಹೀರೋಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಈ ಸೀರಿಯಲ್ಗಳ ಮಧ್ಯೆ ಆ ಸಿನಿಮಾಗೂ ಕೂಡ ಹೆಂಗೋ ಮಾಡಿ ಡೇಟ್ಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ. ಸಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಕ್ಲಿಕ್ ಆಗಿ, ಹೌದು ಅದರಲ್ಲಿ ಮತ್ತೆ ಸಿನಿಮಾಗಳು ಸಿಕ್ಕಾಗ ಆಬ್ವಿಯಸ್ಲಿ ಖುಷಿನೇ. ಬಟ್ ಹಾಗಂತ ದೊಡ್ಡ ಸಿನಿಮಾ ಮಾಡ್ತೀನಿ, ಸೀರಿಯಲ್ ಬಿಡ್ತಾ ಇಲ್ಲ. ಬಿಕಾಸ್ ನನಗೇನು ಇವತ್ತು ಆಡಿಯನ್ಸ್ ಒಂದು ಸಣ್ಣ ಪುಟ್ಟ ಒಂದು ಆಡಿಯನ್ಸ್ ಗೇನ್ ಆಗಿದ್ದಾರೆ, ಡೆಫಿನೆಟ್ಲಿ ಬಿಕಾಸ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಸೀರಿಯಲ್. ಆ ಒಂದು ಪ್ರೀತಿ ದೊಡ್ಡ ಮಟ್ಟದಲ್ಲಿ ಆಗ್ಬೋದು, ಚಿಕ್ಕ ಮಟ್ಟದಲ್ಲಿ ಆಗ್ಬೋದು, ಜನ ಕೊಟ್ಟಿರೋದು ಓನ್ಲಿ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್. ಸೊ ಐ ವಾಂಟ್ ಕಂಟಿನ್ಯೂ ವರ್ಕಿಂಗ್ ಇನ್ ಸ್ಮಾಲ್ ಸ್ಕ್ರೀನ್ ಆಸ್ ಲಾಂಗ್ ಆಸ್ ಐ ಕ್ಯಾನ್. ಎಲ್ಲಿವರೆಗೂ ಬೇಡಿಕೆ ಇದೆ, ಎಲ್ಲಿವರೆಗೂ ಒಂದು ಅವಕಾಶಗಳು ಸಿಗ್ತಾ ಇದೆ, ಲೆಟ್ ಮಿ ಜಸ್ಟ್ ಡೂ ಇಟ್ ಅಂತ ನನ್ನ ಲೆಕ್ಕಾಚಾರ ಅಷ್ಟೇ. ಆ, ದರ್ಶನ್ ಅವರೊಟ್ಟಿಗೆ ಒಂದು ಸಿನಿಮಾದಲ್ಲಿ ಅಥವಾ ಒಂದು ಫೋಟೋಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಅವ್ರ ಜೊತೆ ಒಂದು ಫೋಟೋ ಸಿಗ್ತದೆ ಅಂತ. ಅಂತದ್ರಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳಲ್ಲಿ ಮಾಡ್ತಾರೆ. ಮುಂದೆ ಅವ್ರ ಜೊತೆ ಇನ್ನಷ್ಟು ಸಿನಿಮಾಗಳು ಮಾಡ್ಲಿ ಅನ್ನೋದೇ ಹಾರೈಕೆ. ಡೆವಿಲ್ ಸಿನಿಮಾ ಈಗ ನಿಮ್ದು ಶೂಟಿಂಗ್ ಅವರೊಟ್ಟಿಗೆ ಕಂಪ್ಲೀಟ್ ಆಯ್ತಾ? ಯಾವ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ರಿವೀಲ್ ಮಾಡೋದಾದ್ರೆ? ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರೋದು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದೊಂದು ಖುಷಿ, ಬಿಕಾಸ್ ಫಸ್ಟ್ ಆಫ್ ಆಲ್ ಫ್ಯಾನ್ ನಾನು. ಸೊ ಅಂಥವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಗೋದೇ ಒಂದು ಅವಕಾಶನೇ. ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ಚೆನ್ನಾಗಿದೆ, ಪಾತ್ರ ತುಂಬ ಚೆನ್ನಾಗಿದೆ. ಪ್ರಕಾಶ್ ಸರ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪಾತ್ರನ. ಏನಾಗೋದಾಗ ಏನು ಹೇಳಿದ್ನಲ್ಲ ಆಗಲೇ, ಕಥೆನ ಎಷ್ಟು ಚೆನ್ನಾಗಿ ನಾವು ಜನಕ್ಕೆ ಕನ್ವೆ ಮಾಡ್ತೀವಿ, ಕಥೆನ ಎಷ್ಟು ಚೆನ್ನಾಗಿ ನಾವು ತೋರಿಸ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಐ ಆಮ್ ವೆರಿ ಹ್ಯಾಪಿ ದಟ್ ಪೀಪಲ್ ಹ್ಯಾವ್ ಗಾಟ್ ಕನೆಕ್ಟೆಡ್ ಟು ಆಲ್ ದ ಸ್ಟೋರೀಸ್ ದಟ್ ಹ್ಯಾವ್ ಡನ್. ಈಗ ಸಿನಿಮಾದಲ್ಲಿ ಅಂತ ಬಂದಾಗ, ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶಗಳು ಸಿಕ್ಕಿದಾಗ ಏನಾಗುತ್ತೆ, ನಿಮಗೆ ಆ ಅವಕಾಶನ ಯಾವ ಥರ ಉಪಯೋಗಿಸ್ಕೊಳ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನನಗೆ ಐ ಜಸ್ಟ್ ಫೀಲ್ ಲಕ್ಕಿ ಬಿಕಾಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಡೆವಿಲ್ ಸಿನಿಮಾದಲ್ಲಿ ತುಂಬ ಕಥೆ ಅಂತ ಅದ್ಭುತವಾಗಿದೆ. ಅಫ್ಕೋರ್ಸ್ ನಾನು ಕತೆ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಕತೆ ಅದ್ಭುತವಾಗಿದೆ. ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಬಿಗ್ ಸ್ಕ್ರೀನ್ ಮೇಲೆ. ಸೊ ಎಲ್ಲೋ ಒಂದು ಕಡೆ ತುಂಬ ಖುಷಿ ಇದೆ ನನಗೆ. ಅಂದ್ರೆ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು ಖುಷಿ ಕೊಟ್ಟಿದೆ. ಅಂಡ್ ನಿಮ್ಮ ಶೂಟಿಂಗ್ ಮುಗ್ದಿದ್ಯಾ ಅಥವಾ ಇನ್ನು ಪೆಂಡಿಂಗ್ ಇದೆಯಾ ಅಂತ? ಫಾರಿನಲ್ಲಿ 4 ದಿನ ಶೂಟಿಂಗ್ ಇದೆ ಇನ್ನು ಫಾರಿನಲ್ಲಿ. ಇಲ್ಲಿ ಎಲ್ಲಿ ಶೂಟ್ ಮಾಡ್ತಿದ್ದಾರೆ ಈಗ, ಇದರಲ್ಲಾಯಿತು, ರಾಜಸ್ಥಾನಲ್ಲಾಯಿತು ಮತ್ತು ಬೆಂಗಳೂರಲ್ಲೆಲ್ಲ. ಸೊ ಆ ಪೋರ್ಷನ್ಸ್ ಎಲ್ಲ ಮುಗ್ದಿದೆ. ಇನ್ನೊಂದು 4 ದಿನ ನನ್ನ ಪೋರ್ಷನ್ಸ್ ಇದೆ. ಬಟ್ ಇಲ್ಲಿ ತನಕ ಏನು ಶೂಟ್ ಮಾಡಿ ಅದ್ರ ಬಗ್ಗೆ ಅಂತೂ ತುಂಬ ಖುಷಿ ಇದೆ. ಆಮೇಲೆ ರಾಬರ್ಟಲ್ಲಿ ಏನಾಯಿತು, ಒಂದು ಸ್ವಲ್ಪ ಮುಖಾಮುಖಿ ಟಕ್ಕರ್ ಸ್ವಲ್ಪ ಕಮ್ಮಿ ಇತ್ತು. ಇದರಲ್ಲಿ ಫೇಸ್ ಟು ಫೇಸ್ ಟಕ್ಕರ್ ಕೊಡೋದಾಗಲಿ ಅಥವಾ ಫೇಸ್ ಟು ಫೇಸ್ ಒಂದು ಸೀನ್ಸ್ ಎಕ್ಸ್ಚೇಂಜ್ ಮಾಡೋದಾಗಲಿ ತುಂಬ ಚೆನ್ನಾಗಿದೆ. ಸೊ ಆಫ್ಕೋರ್ಸ್ ಎಲ್ಲೋ ಒಂದು ಕಡೆ ಭಾಳ ಖುಷಿ ಅದು. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಟ್ ಮೂವಿ ಕಮಿಂಗ್ ಔಟ್. ತುಂಬ ಖುಷಿ ಇದೆ. ನೆಗೆಟಿವ್ ರೋಲ್ ಅನ್ನೋದ್ರಿಂದ ಸ್ಯಾಂಡಲ್ವುಡ್ಗೆ ಭರವಸೆಯ ಕಳನಟ ಸಿಕ್ಕಿದ್ರು ಅಂತ ನೆನ್ಕೋಬಹುದು. ನಾ ಹೇಳ್ತಿಲ್ವಾ, ಆಪರ್ಚುನಿಟಿಯಿಂದ ಬಂದಾಗ ಯಾರು ನನಗೆ ಚೆನ್ನಾಗಿ ಅನ್ಸಿದ್ರೆ ಅದು ಖಳನಾಯಕ ಆಗ್ಬೋದು, ನಾಯಕ ಆಗ್ಬೋದು. ನಾಮ್ ನಾಟ್ ಹಿಯರ್ ಟು ಪ್ರೂವ್ ಅ ಪಾಯಿಂಟ್ ಆಸ್ ಅ ಹೀರೋ, ಓನ್ಲಿ ಆಸ್ ಅ ವಿಲನ್ ಅಂತ. ಆ ಪಾತ್ರ ನಂಗೆ ಚೆನ್ನಾಗಿ ಅನ್ನಿಸ್ತಾ ಡೆಫಿನೆಟ್ಲಿ ಮಾಡ್ತಾ ಹೋಗ್ತೀನಿ. ಆಮೇಲೆ ಇಷ್ಟು ವರ್ಷ ಇಂಡಸ್ಟ್ರಿ ಜರ್ನಿ ಆಗಿರ್ಬೋದು, 10 ವರ್ಷ ಆಗೋಯ್ತು ಇಂಡಸ್ಟ್ರಿಲಿ ಬಂದು. ಸೊ ಸಿನಿಮಾಗಳು ಮಾಡಿದೆ, ಸೀರಿಯಲ್ಸ್ ಮಾಡಿದೆ. ಆಸ್ ಲಾಂಗ್ ಆಸ್ ಐ ಆಮ್ ಎಂಜಾಯಿಂಗ್ ಮೈ ವರ್ಕ್, ದಟ್ಸ್ ವಾಟ್ ಮ್ಯಾಟರ್ಸ್ ಟು ಮಿ. ಸೊ ನಂಗೆ ಅದು ಖುಷಿ ಆಗ್ತಿದೆ. ಆಮೇಲೆ ಎಲ್ಲೊಂದು ಕಡೆ ಜನನೂ ಕೂಡ ದೇ ಹ್ಯಾವ್ ಬೀನ್ ರಿಯಲಿ ಸಪೋರ್ಟಿವ್. ಇದಿಷ್ಟಕ್ಕೂ ಕಾರಣ ಜನನೇ. ನೀವು ಸೀರಿಯಲ್ ಆಗಲಿ, ಸಿನಿಮಾ ಎಟ್ ದ ಎಂಡ್ ಆಫ್ ದ ಡೇ ಟಿಕೆಟಿಂಗ್ ಆಡಿಯನ್ಸ್ ಬಂದು ನಿಮಗೆ ಕಲೆಕ್ಷನ್ಸ್ ಚೆನ್ನಾಗಾದ್ರೆ ಸಿನಿಮಾ ಓಡೋದು. ಜನ ಯಾವಾಗ ಅದು ನೋಡ್ತಾರೆ, ಆಬ್ವಿಯಸ್ಲಿ ಅವ್ರಿಗೆ ಸಿನಿಮಾ ಇಷ್ಟ ಆದರೆ, ಕಂಟೆಂಟ್ ಇಷ್ಟ ಆದರೆ ನೋಡ್ತಾರೆ. ಸೀರಿಯಲ್ ಚೆನ್ನಾಗಿ ಹೋಗಿ TRP ಚೆನ್ನಾಗಿ ಬಂದರೆ ಸೀರಿಯಲ್ ಓಡೋದು. ಸೊ ಎಲ್ಲೋ ಒಂದು ಕಡೆ ಇಷ್ಟು ಮಾಡಿದ್ರೆ ಸೀರಿಯಲ್ಗಳು, ಸಿನಿಮಾಗಳು ಸ್ವಲ್ಪ ಒಂದು ಮಟ್ಟಿಗೆ ಹೋಗಿದೆ ಅಂದರೆ ಬಿಕಾಸ್ ಜನ ಅದನ್ನು ತೊಗೊಂಡೋಗಿದ್ದಾರೆ ಅನ್ನೋದಕ್ಕೆ ಲೆಕ್ಕ. ಸೊ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ನಿಮ್ಮ ಇನ್ಸ್ಪಿರೇಷನ್ ಯಾರು ನಟನಾ ರಂಗದಲ್ಲಿ ಅಂತ? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಐ ಆಮ್ ನಾಟ್ ಸಚ್ ಅ ಬ್ರೈಟ್ ಸ್ಟೂಡೆಂಟ್. ನಮ್ಮ ತಾಯಿ ಆ್ಯಕ್ಚುಲಿ ಪುಷ್ ಮಾಡಿದ್ದು, ಏನೋ ಮಾಡಬೇಕು, ಬಿಕಾಸ್ ಕೆಲಸ ಅಂತೂ ಯು ನಾಟ್ ಗೆಟಿಂಗ್ ಇಟ್ ಅಂತ. ಸ್ಟಡೀಸಲ್ಲಿ ಚೆನ್ನಾಗಿ ಓದಿಲ್ಲ ನಾನು. ಸೊ ಎಲ್ಲೊಂದು ಕಡೆ ಏನೋ ಮಾಡಬೇಕು ಅಂತ ಬಂದಾಗ ನಮ್ಮ ತಾಯಿ ನಾನು ಪುಷ್ ಮಾಡಿದ್ರು. ಅಟ್ಲೀಸ್ಟ್ ಬಿಕಾಸ್ ನಿಂಗೇನು ಗೊತ್ತು, ಕಾಲೇಜ್ ಟೈಮಲ್ಲಿ ಸ್ಕಿಟ್ಸು, ಡ್ರಾಮಾಸ್ ಎಲ್ಲ ಮಾಡ್ತಿದ್ದೆ. ಸೊ ಅಟ್ಲೀಸ್ಟ್ ಇವಾಗ ಇದನ್ನು ಮಾಡೋಣ ಅಂತ ಇಂಡಸ್ಟ್ರಿಗೆ ಕೈ ಹಾಕಿದ್ದು. ಆ್ಯಂಡ್ ಲಕಿಲಿ ಇಟ್ ವರ್ಕ್ಡ್ ಔಟ್ ಫಾರ್ ಮಿ. ಐ ವೆರಿ ಹ್ಯಾಪಿ ಅಷ್ಟೇ. ನಮ್ಮ ತಾಯಿನೇ ಶೀ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ನೀವು ಹೇಳ್ತಾ ಇದ್ರಿ ಈಗ ನಾನು ಸ್ಟಡೀಸ್ ಅಲ್ಲಿ ಅಷ್ಟೊಂದು ಮುಂದುವರಿಲಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಓದಿರೋದು ಚಂದುಗೌಡ ಅವರು? ಇಂಜಿನಿಯರಿಂಗ್ ಮಾಡಿದ್ದೀನಿ, ಸ್ವಲ್ಪ ಟೈಮ್ ತಗೊಂಡು ಮಾಡಿದ್ದೀನಿ ಅಷ್ಟೇ.
ಅಂದ್ರೆ ನಮ್ ತರಾನೇ ಲಾಸ್ಟ್ ಬೆಸ್ಟ್ ಸ್ಟೂಡೆಂಟ್. ನನ್ನ ಮುಖ ನೋಡ್ರೆ ಗೊತ್ತಾಗತ್ತೆ. ನಾನೇನು ವಾವ್ ನಂಗೇನು ಓದೇನು ಕಿತ್ತಾಕಿಲ್ಲ. ಸೊ ಆಕ್ಚುಲಿ ಆವ್ರೇಜ್ ಸ್ಟೂಡೆಂಟೇ, ಆವ್ರೇಜ್ ಇಲ್ಲ ಬಿಲೋ ಆವ್ರೇಜ್. ಹೆಂಗೋ ತೆವಲ್ಕೊಂಡು ಈಗ ಅದ್ರ ಡೀಟೇಲ್ಸ್ ಕೊಟ್ರೆ ನನಗೆ ನೋವಾಗತ್ತೆ ಬಿಡಿ. ಸೊ ತೆವಲ್ಕೊಂಡು ಕ್ಲಿಯರ್ ಮಾಡಿದ್ದೀನಿ ಅಷ್ಟೇ. ಚಂದುಗೌಡ ಅವ್ರಿಗೆ ಮದುವೆ ಆದ್ರೂ ಕೂಡ ಪ್ರಪೋಸಲ್ಸ್ ಗಳ ಸುರಿಮಳೆ ಅಂತ ಸುರಿತಿದೆ. ಕಾಲೇಜ್ ಡೇಸ್ ಅಲ್ಲಿ ಹಿಂಗೆ ಇರ್ಬಾರ್ದು, ಎಷ್ಟು ಪ್ರಪೋಸಲ್ಸ್ ಬಂದಿತ್ತು ಅಂತ. ನಿಜವಾಗ್ಲೂ ಹೇಳ್ತಿಲ್ವಾ, ಅವಾಗೆಲ್ಲ ಅವಾಗ ಏನಂತಾರೆ ಇಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾನು ಮೊದಲಿಂದನೂ ಐ ಆಮ್ ವೆರಿ ಆಟೋಮೊಬೈಲ್ ಎಂತೂಸಿಯಾಸ್ಟಿಕ್. ನನಗೆ ಕಾರು ಬೈಕ್ಸ್ ಸಿಕ್ಕಾಪಟ್ಟೆ ಹುಚ್ಚು. ಸೊ ನನ್ನ ಫೋಕಸ್ ಎಲ್ಲ ಜಾಸ್ತಿ ಗ್ಯಾರೇಜಲ್ಲಿ ಕಳೆದ್ಬಿಟ್ಟೆ. ಹುಡುಗಿರ ಜೊತೆ ಕಾಫಿ ಡೇಲು ಅಥವಾ ಬೇರೆ ಕಡೆ ಕಳೆಯೋ ಬದಲು ಸೊ ಜಾಸ್ತಿ ನನ್ನ ಟೈಮು ಗ್ಯಾರೇಜಲ್ಲಿ ಕಳೆದ್ಬಿಟ್ಟೆ. ಸೊ ಅದಕ್ಕೆ ಅವಾಗೇನು ಜಾಸ್ತಿ ಆಫರ್ಸ್ ಬಂದು ಗೊತ್ತಾಗ್ಲಿಲ್ಲ. ಆಮೇಲೆ ಆಫರ್ ಬರೋ ಟೈಮಲ್ಲಿ ಮದುವೆ ಆಗೋಯ್ತು. ಈಗ ಬಂದರೂ ವೇಸ್ಟ್ ಉಂಡ್ಕೊಂಡು. ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಐ ಲೈಕ್ ಯು, ಐ ಲವ್ ಯು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಳಿಸ್ತಾನೆ ಇರ್ತಾರೆ. ಸೊ ಅದನ್ನ ನೋಡಿದಾಗ ನಿಮ್ಮ ವೈಫ್ ಅವ್ರ ಜೊತೆ ಶೇರ್ ಮಾಡಿದ್ದುಂಟು, ಅವ್ರ ರಿಯಾಕ್ಷನ್ ಹೆಂಗಿರ್ತಿತ್ತು ಅಂತ. ಇಲ್ಲ ಅಂದ್ರೆ ಜನರಲ್ ಆಗಿ ನಾನು ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಎಷ್ಟಾಗುತ್ತೋ ಅಷ್ಟು ಒಂದು ಒಳ್ಳೆ ರೀತಿಲಿ ಇದು ಮಾಡಕ್ ಹೋಗಿರ್ತೀನಿ. ಎಲ್ಲೋ ಒಂದ್ ಕಡೆ ನಾನು ಬೇರೆಯವ್ರಿಗೂ ಏನು ಐ ಡೋಂಟ್ ವಾಂಟ್ ಗಿವ್ ದೆಮ್ ಫಾಲ್ಸ್ ಹೋಪ್ಸ್. ನಾನು ಬಹುಶಃ ಇದನ್ನ ಎಂಟರ್ಟೈನ್ ಮಾಡ್ತೀನಿ ಅಥವಾ ಈ ಥರದ್ದು ನಾನೊಂದು ಸಪೋರ್ಟ್ ಮಾಡ್ತೀನಿ ಅಂತ ಅವ್ರಿಗೂ ಕೊಡಬಾರ್ದು ಅನ್ನೋ ಲೆಕ್ಕದಲ್ಲಿ ನಾನು ಅದಕ್ಕೆಲ್ಲ ಎಂಟರ್ಟೈನ್ ಮಾಡಲ್ಲ. ಬಟ್ ಜನರಲಿ ಬರುತ್ತೆ ಈಗಲೂ ಖುಷಿ ಆಗುತ್ತೆ. ಅಂದರೆ ಅಟ್ಲೀಸ್ಟ್ ಇಷ್ಟು ವಯಸ್ಸಾದ್ರೂ ಇನ್ನ ಸ್ವಲ್ಪ ಒಬ್ಬ ನಾಯಕ ನಟನಾಗಿ ಏನಾದ್ರು ಬೇಡಿಕೆ ಇದೆ ಅಂತ ಗೊತ್ತಾಗುತ್ತಲ್ಲ, ಅದೆಲ್ಲ ಕಡೆ ಚಿಕ್ಕದಾಗ ಮನ್ಸಿಗೆ ಖುಷಿ ಅಷ್ಟೇ ಅದು. ಬಟ್ ದೆನ್ ಅಗೇನ್ ಐ ಫೀಲ್ ವೆರಿ ಹ್ಯಾಪಿ. ನಿಜ ಅಂದರೆ ಆಡಿಯನ್ಸ್ ನಿಮ್ಗೆ ಇಷ್ಟಪಡ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಫೀಮೇಲ್ ಆಡಿಯನ್ಸ್ಗೆ ಒಂದು ನೀವು ಒಂದು ಅಟೆನ್ಷನ್ ಇದೆ ಅಂತ ಗೊತ್ತಾದಾಗ ಯಾರಿಗಾಗಲಿ, ನಾನಂತಲ್ಲ ರೀ, ಯಾವ ಗಂಡಸ್ಗೆ ಆಗಲಿ ಯಾವ ಹುಡುಗಂಗೆ ಆಗಲಿ ಖುಷಿ ಆಗುತ್ತೆ. ಸೊ ನನಗೂ ಒಂದು ಚಿಕ್ಕ ಮಟ್ಟದಲ್ಲಿ ಖುಷಿ ಇದೆ. ನಿಮ್ ವೈಫ್ ಹೇಳಿದಾಗ ಏನಂತಾರೆ ಅವರು ಅಂತ? ಅವರೇನಿಲ್ಲ, ಕಂಡ್ಬಿಡ್ತಾರೆ ಅಷ್ಟೇ. ಐ ಬಿ ಮಾಗ್ತಾರೆ, ಕಣ್ಣಲ್ಲಿ ನೋಡ್ತಾರೆ, ಆಯ್ತಾಯ್ತು ಸುಮ್ಮನೆ ಆಗ್ತಾರೆ. ಬಿಕಾಸ್ ಜನರಲಿ ಶಿ ನೋಸ್ ವಾಟ್ ಕೈಂಡ್ ಆಫ್ ಪರ್ಸನ್ ಐ ಆಮ್. ಅದೊಂದು ಕಂಡ್ಬಿಡ್ತಾಳೆ ಅಷ್ಟೇ. ಐ ಬಿ ಮಾಗ್ತಾಳೆ ಒಂದ್ಸಲ ಕಣ್ಣಲ್ಲಿ ಹಿಂಗೆ, ಅದೇನ್ ಮಾಡ್ತೀವಿ ಮಾಡು ಅಂತ. ಆಗಾಗ ನೀವು ಫ್ರೆಂಡ್ಲಿ ಆಗಿರೋದ್ರಿಂದ ಇನ್ನ ವೈಫ್ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರ, ಅವಾಗ ಚುಡಾಯಿಸೋ ಅಂತ, ನೋಡು ನಂಗೆ ಮದುವೆ ಆಗಿದ್ರು ಕೂಡ ಇಷ್ಟೊಂದು ಪ್ರಪೋಸಲ್ಸ್ ಬರ್ತಿದೆ. ಅವೆಲ್ಲ ಓವರ್ ಆಗಿ ಮಾಡಕ್ ಹೋಗ್ಬಾರ್ದು. ಅವೆಲ್ಲ ಎಷ್ಟು ಬೇಕು ಅಷ್ಟೇ ಮಾಡ್ತೀನಿ ನಾನು, ಜಾಸ್ತಿ ಅವೆಲ್ಲ ನಿದ್ ಮಾಡಕ್ ಹೋಗಲ್ಲ. ಆಮೇಲೆ ಈಗ ಏನಾಗುತ್ತೆ ಗೊತ್ತಾ, ನಿಜವಾಗ್ಲೂ ಕೆಲಸದಲ್ಲಿ ಎಷ್ಟು ಬ್ಯುಸಿ ಇದೀನಿ ನಾನು, ಅಥವಾ ಎಸ್ಪೆಷಲಿ ಇನ್ ದ ಇಂಡಸ್ಟ್ರಿ ವೈಸ್ ಐ ಟಚ್ ಬಿಟ್ ಗಾಡ್ಸ್ ಗ್ರೇಸ್, ದೇವರ ಆಶೀರ್ವಾದ, ತುಂಬಾ ಚೆನ್ನಾಗಿ ಕೆಲ್ಸಗಳು ಹೋಗ್ತಿರೋ ಕಾರಣಕ್ಕೆ ತಿಂಗಳಿಗೆ 30 ದಿನ ಕೆಲಸ ಮಾಡ್ತಾ ಇದೀನಿ. ಸೊ ನಿಮಗೆ ಬೇರೆ ಯಾವುದಕ್ಕೂ ಟೈಮೇ ಸಿಗಲ್ಲ. ನಿಮಗೆ ಬೇರೆ ಯಾವುದಕ್ಕೂ ರಿವರ್ಟ್ ಆಗೋಕ್ಕೆ, ಒಂದು ರಿಯಾಕ್ಟ್ ಆಗೋಕ್ಕೂ ಟೈಮ್ ಸಿಗಲ್ಲ. ಅಂದ್ರೆ ರಿಯಾಕ್ಟ್ ಆಗ್ತೀನಿ ಅಂತಲ್ಲ, ರಿಯಾಕ್ಟ್ ಆಗೋದಕ್ಕೂ ಟೈಮ್ ಸಿಗಲ್ಲ. ಫೈನಲಿ ಮತ್ತೊಮ್ಮೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಮುಂದೆ ಬರ್ತಾ ಇದ್ರ, ಏನ್ ಹೇಳ್ತೀರಾ ಅವ್ರಿಗೆಲ್ಲಾನು? ಅಫ್ಕೋರ್ಸ್ ನಿಜವಾಗ್ಲೂ ನೀವೆಲ್ಲರೂ ಕೊಟ್ಟಿರೋ ಪ್ರೀತಿ ಪ್ರೋತ್ಸಾಹನ ಇವತ್ತು ನಾನು ಇಲ್ಲಿ ಬಂದು ನಿಂತಿರೋದು. ಹಿರಿತರೆ ಆಗ್ಬೋದು, ಕಿರಿತರೆ ಆಗ್ಬೋದು, ಡೆಫಿನೆಟ್ಲಾಗಿ ನೀವೆಲ್ಲ ಸಿನಿಮಾಗಳು ನೋಡಿದ್ದಕ್ಕೇನೆ ಆ ಸಿನಿಮಾಗಳು ಓಡಿರೋದು ಒಂದು ಮಟ್ಟಕ್ಕೆ. ಸೀರಿಯಲ್ಗಳು ಅಷ್ಟು ಚೆನ್ನಾಗಿ ನೀವು ದಿನ ರಿಲೀಜಿಯಸ್ ಆಗಿ ಕೂತ್ಕೊಂಡು ಆ ಸೀರಿಯಲ್ನ ನೋಡಿದ್ದಕ್ಕೆ ಇಷ್ಟು TRP ಬಂದಿದ್ದು. ನಾನು ಆಗಲೇ ಹೇಳಿದ್ನಲ್ಲ, ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಒಬ್ಬ ನಟ ಮುಂದುವರಿಬೇಕು ಅಂದರೆ ಅದಕ್ಕೆ ಜನರ ಕೈಯಲ್ಲೇ ಇರುತ್ತೆ. ಇವತ್ತು ನೀವು ಕೊಟ್ಟಿರೋ ಪ್ರೀತಿಯಿಂದನೇ ಇವತ್ತು ನಾನು ಇಲ್ಲಿ ಬಂದು ನಿಂತಿರೋದು. ಇದೇ ಪ್ರೀತಿನ ದಯವಿಟ್ಟು ಈ ಸೀರಿಯಲ್ ಮೇಲೆ ಕೂಡ ತೋರಿಸಿ, ಈ ಸೀರಿಯಲ್ನ ಯಶಸ್ವಿ ಮಾಡಿ. ಒಂದು ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ಅಂತಲ್ಲ, ಸೀರಿಯಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ವಿಭಿನ್ನವಾದ ಕತೆ, ತುಂಬ ಅದ್ಭುತವಾದ ಕತೆ. ಆಮೇಲೆ ತುಂಬ ಚೆನ್ನಾಗಿ ಈ ಕತೆನ ಹೇಳಿದ್ದಾರೆ, ತೋರಿಸಿದ್ದಾರೆ. ಅದನ್ನು ನೀವು ನೋಡಿ ಖುಷಿ ಪಡ್ತೀರಾ. ಸಾಮಾನ್ಯವಾಗಿ ಲಾಸ್ಟ್ ಒಂದು ಕ್ವಶನ್ ಮರ್ತು ಬಿಟ್ಟೆ. ಹುಡುಗಿರು ಹಿಯರಿಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ನಿಮ್ದು ತುಂಬಾ ಚೆನ್ನಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಅಥವಾ ಇಂಡಿಯಾದಲ್ಲೇ ತಗೊಂಡಿದ್ದ ಅಥವಾ ಬೇರೆ ಕಡೆ ಏನಾದ್ರು ಇದೆಯಾ? ಅದರ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಅಥವಾ ಯಾರು ಗಿಫ್ಟ್ ಕೊಟ್ಟಿದ್ದ ಅಂತ? ಇದು ಆ್ಯಕ್ಚುಲಿ ಬಂದು ನಾನು ಟರ್ಕಿಲಿ ಒಬ್ಬನ್ನ ನೋಡಿದ್ದೆ. ನಾನು ಟರ್ಕಿಗೆ ಹೋದಾಗ ಈ ವಾಸ್ ವೇರಿಂಗ್ ಸಮಥಿಂಗ್ ವೆರಿ ಸಿಮಿಲರ್, ಈ ಥರದೊಂದು ಒಲೆ. ಸೊ ಯೂಶಲಿ ಸ್ಟಡ್ ಆಗ್ತಾರೆ, ಇಲ್ಲ ಇಯರಿಂಗ್ ಆಗ್ತಾರೆ, ಎರಡು ಹಾಕೋದು ತುಂಬ ಕಮ್ಮಿ ನೋಡ್ರೆ ನಾನು ಇಲ್ಲಿ. ಸೊ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕಲ್ಲ ಅಂತ ಆ ಫೋಟೋ ತೆಕೊಂಡು ಆ ಹುಡುಗಂದು, ಆ್ಯಕ್ಚುಲಿ ಅವ್ನು ಹಾಕಿದೆ ಇದನ್ನು. ಆಮೇಲೆ ನಾನು ಫಸ್ಟ್ ಹಾಕಿದಾಗ ತುಂಬ ದೊಡ್ಡದಿದೆ ಅಂತ. ಆಮೇಲೆ ನಮ್ಮ ತಾಯಿ, ಇಲ್ಲ ನಿನ್ನ ಮುಖಾನೇ ಎಷ್ಟು ದೊಡ್ಡದಿದೆ, ಏನಾಗಲ್ಲ ಹಾಕೋ ಅಂತ ಹೇಳಿ ಹಾಕ್ಸೋರು. ಥ್ಯಾಂಕ್ ಯು ಫಾರ್ ಅಬ್ಸರ್ವಿಂಗ್ ದಟ್, ಫೀಲ್ಸ್ ನೈಸ್, ಥ್ಯಾಂಕ್ ಯು. ಈ ತರ ಎಷ್ಟು ಸೆಟ್ ಇರುತ್ತೆ ಅಂದ್ರೆ, ಒಂದೊಂದು ಶೂಟಿಂಗು ಒಂದೊಂದು ಸೀರಿಯಲ್ ಚೇಂಜ್ ಮಾಡ್ತೀರಾ ಅಥವಾ ಪರ್ಮನೆಂಟ್ ಆಗಿ ಇದೆ ಇಟ್ಕೊಂಡಿದ್ದೀರಾ ಅಂತ? ಜನರಲ್ ಆಗಿ ಇಯರಿಂಗ್ ಇಲ್ಲ, ಸ್ಟಡ್ ಚೇಂಜ್ ಮಾಡ್ತಿರ್ತೀನಿ. ಸೊ ಈ ಶೂಟಿಂಗ್ ಬರೀ ಇಯರಿಂಗ್ಸ್ ಸ್ಟಡ್ ಹಾಕ್ತೀನಿ. ತೆಲುಗು ಶೂಟಿಂಗಲ್ಲಿ ಇಯರಿಂಗ್ಸ್ ಹಾಕ್ತೀನಿ. ಸೊ ಸಿನಿಮಾಗಳಿಗೆ ಬಂದಾಗ ಅದು ಯಾವ ಥರ ಇಯರಿಂಗ್ಸ್ ಬೇಕೋ ಅದ್ರ ಮೇಲೆ ನೋಡ್ಕೊಂಡು ಯೂಶಲಿ ಇಟ್ಕೊಂಡಿರ್ತೀನಲ್ಲ, ಯಾವ್ದು ಬೇಕೋ ಅದಕ್ಕೆ ಯೂಶಲಿ ಹಾಕೊತೀನಿ. ಅಂದ್ರೆ ಇದುವರೆಗೂ ಅದು ತೆಗೆಯುವಂತ ಪರಿಸ್ಥಿತಿ ಬಂದಿದೆ, ಬಿಕಾಸ್ ಯಾಕಂದ್ರೆ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ಅವ್ರ ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಇರ್ತಿತ್ತು, ಬಿಕಾಸ್ ಯೂಶುವಲಿ ಎಲ್ಲ ಸಿನಿಮಾಗಳಲ್ಲೂ ಕೂಡ. ಸೊ ಹಾಗೆ ನಿಮ್ದು ಏನಾದ್ರು ಕಂಟಿನ್ಯೂ ಮಾಡ್ತಿದ್ರ ಅಂತ? ಪೀಪಲ್ ಆಕ್ಚುಲಿ ನನ್ನ ರೆಕಗ್ನೈಸ್ ಮಾಡೋದೇ ಈ ದೊಡ್ಡ ಇಯರಿಂಗ್ಸ್ ಇಂದ. ಸೊ ಐ ಡೋಂಟ್ ನೋ, ಮೇ ಬಿ ಆ ಇಯರಿಂಗ್ಸ್ ಇಂದನೇ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ನನಗೆ. ಅಂದರೆ ಐ ಡೋಂಟ್ ಮೈಂಡ್, ಬಿಕಾಸ್ ಐ ವಾಂಟೆಡ್ ಟು ಬಿ ಸ್ಟ್ಯಾಂಡ್ ಅಪ್. ಪ್ರತಿಯೊಬ್ಬ ನಟನಿಗೆ ಏನಾಗುತ್ತೆ, ಒಬ್ಬ ಆ್ಯಕ್ಟರ್ ಆಗ್ಬೋದು, ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ, ಅವ್ನು ಗುರುತಿಸ್ಕೊಳ್ಳೋದು ಅವನೇ ಒಂದು ಚಾಪ್ ಮೂಡಿಸ್ಬೇಕು ಅಂತ ಇರುತ್ತೆ. ಸೊ ಇಯರಿಂಗ್ಸಿಂದ ಒಂದು ಚಾಪ್ ಮೂಡೋದು ನನಗೆ ಅಂದರೆ ಐ ಆಮ್ ವೆರಿ ಹ್ಯಾಪಿ.
ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾತುಕತೆಯನ್ನ ಮಾಡಿದ್ದಕ್ಕೆ ಅಂಡ್ ನಿಮ್ಮ ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಆಕ್ಚುಲಿ ನಿಮ್ಮ ಕನ್ನಡ ತುಂಬಾ ಸ್ಪಷ್ಟವಾಗಿದೆ. ಇವ್ರು ಕನ್ನಡ ಮಾತಾಡ್ತೀರ, ನನಗೆ ನನ್ನ ಕನ್ನಡದ ಮೇಲೆ ಡೌಟ್ ಬರುತ್ತೆ. ಯಾಕೆ ನಿಜವಾಗ್ಲೂ ಐ ಮೀನ್ ಅಫ್ಕೋರ್ಸ್ ಆಂಕರ್ಸ್ ಅಂತಂದಾಗ ಏನಾಗುತ್ತೆ, ಯು ಹ್ಯಾವ್ ಟು ಹ್ಯಾವ್ ದಟ್ ಕನ್ನಡ ಫ್ಲೂಯೆನ್ಸಿ ಅಂತ ಹೇಳ್ತಾರೆ. ಬಟ್ ಆ ಕನ್ನಡ ಪದ ಬಳಕೆ ಮೇಲೆ ಒಂದು ಏನಂತಾರೆ ಆ ಹೋಲ್ಡ್ ಇರುತ್ತಲ್ಲ, ತುಂಬಾ ಚೆನ್ನಾಗಿದೆ ಅವ್ರಿಗೆ. ನನಗೆ ತುಂಬಾ ಖುಷಿ ಬ್ರದರ್. ವೆರಿ ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಂಪ್ಲಿಮೆಂಟ್ ಅಂಡ್ ಪರ್ಸನಲ್ ಆಗಿ ಕೂಡ ಒಂದಷ್ಟು ಕಾಂಪ್ಲಿಮೆಂಟ್ಸ್ ಅನ್ನ ಕೊಟ್ರಿ. ಇನ್ ಕೇಸ್ ನಾನು ಕೂಡ ವೆಯ್ಟ್ ಮಾಡ್ದೆ, ಇನ್ ಕೇಸ್ ಚಾನ್ಸ್ ಸಿಕ್ಕರೆ ಇಬ್ರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡುವ. ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್. ಯಾಕೆ ಗೊತ್ತಾ, ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಎ ಬಿಗ್ ವಾಯ್ಡ್. ತುಂಬಾ ಒಂದು ದೊಡ್ಡ ವಾಯ್ಡ್ ಇದೆ. ಅದಕ್ಕೆ ಫಿಲ್ ಮಾಡೋದಕ್ಕೆ ಒಳ್ಳೊಳ್ಳೆ ಆರ್ಟಿಸ್ಟ್ ಬರಬೇಕು. ಆ್ಯಂಡ್ ನನಗೆ ಖುಷಿನೇ, ಬಿಕಾಸ್ ನಾನು ಜನರಲ್ ಆಗಿ ಯಾರಾದ್ರು ಹುಡುಗ ಚೆನ್ನಾಗಿದ್ದಾಗ, ಚೆನ್ನಾಗಿ ಒಂದು ವೆಲ್ ಗ್ರೂಮ್ಡ್ ಆಗಿದ್ದು, ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ರೆ ಯಾಕೆ ಇವ್ರು ಆ್ಯಕ್ಟರ್ ಆಗಬಾರ್ದು ಅಂತ ಅನ್ಸುತ್ತೆ. ಬಿಕಾಸ್ ಈ ಎಲ್ಲರೂ ಹೊಸಬ್ರು ಬರ್ಬೇಕು. ಇನ್ನು ಇಂಡಸ್ಟ್ರಿ ಬಂದಾಗ ಏನಾಗುತ್ತೆ, ನೋಡೋದಕ್ಕೆ ಜನಕ್ಕೂ ಖುಷಿ ಆಗುತ್ತೆ. ಒಂದು ಹೊಸ ಮುಖಗಳು ಬಂದಾಗ ಜನಕ್ಕೆ ಎಲ್ಲೋ ಒಂದು ಕಡೆ ಇಷ್ಟ ಆಗುತ್ತೆ. ಈಗ ನಾವು ಎಲ್ಲರೂ ಯಶ್ ಅವರಾಗ್ಲಿ ಸುದೀಪ್ ಅವರಾಗ್ಲಿ ಆಗದೆ ಇರ್ಬೋದು, ಆದರೆ ಏನು ಮಾಡಿದ್ರೆ ಏನೂ ಆಗಲ್ಲ. ಅಟ್ಲೀಸ್ಟ್ ನಾವೇನೋ ಸ್ವಲ್ಪ ಪ್ರಯತ್ನ ಪಟ್ಟರೆ ಒಂದು ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಆಸೆ ನಂದು. ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ಯುವರ್ ಕಾಂಪ್ಲಿಮೆಂಟ್. ಆಲ್ವೇಸ್. ಇದಾಗಿತ್ತು ನಟ ಚಂದುಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.